ಹಾಯ್. ಹಾಯ್. ಹರಿಣಿ, ಇವತ್ತು ಬೇಗ ಬ್ರೇಕ್ಫಾಸ್ಟ್ ಮಾಡ್ಬಿಡೋಣ ಕಣೆ. ಐಮ್ ರಿಯಲಿ ಹಂಗ್ರಿ. ಹಾಂ ಮೇಡಮ್. ಅನಿಲ್, ಸರಿಯಾಗಿ ನೋಡಿ ನನ್ನ ಫೋಟೋನ ಎಷ್ಟು ಡೀಪಾಗಿ ನೋಡ್ತಿದ್ದಾನೆ ಅಂತ. ಯಾವ ಹುಡುಗಿನೂ ಬಿಡಲ್ಲ ಇವನು. ನಾನು ಹೇಳಿರ್ಲಿಲ್ವಾ ದೊಡ್ಡ ಫ್ಲರ್ಟ್ ಅವನು ಅಂತ. ಸುಮ್ನಿರೆ, ಅವ್ನು ನಿನ್ನ ಫ್ರೆಂಡ್ ಥರ ನೋಡ್ತಾ ಇದ್ದಾನೆ, ಫ್ಲರ್ಟ್ ಥರ ನೋಡ್ತಾ ಇಲ್ಲ. ನಾನು ಊಟ ತಂದಿಲ್ಲ, ನಾನು ಊಟ ತೊಗೊಂಬರ್ತೀನಿ. ಸ್ಕೂಲ್ ಡೇಸ್ ಥರ ಊಟ ಶೇರ್ ಮಾಡಿ ನೋಡೋಣ. ನೋ ಥ್ಯಾಂಕ್ಸ್. ನೀವಿಬ್ರು ಸ್ಕೂಲ್ ಫ್ರೆಂಡ್ಸ್ ಅಂತ ಹೇಳ್ತೀರಾ, ಏನು ಮಾತಾಡ್ತಾನೆ ಇಲ್ಲ? ಹಾಗೇನಿಲ್ಲ ಮೇಡಮ್, ನಾವು ಚಿಕ್ಕ ವಯಸ್ಸಿಂದನೂ ಅಷ್ಟೇ ತುಂಬ ಸೈಲೆಂಟ್. ಸೋ ಸ್ಟ್ರೇಂಜ್. ಅದ್ ಸರಿ ಆದಿ, ಹಾಂ, ಮ್ಯಾರೇಜ್ ಮುಗಿಸ್ಕೊಂಡು ಡೈರೆಕ್ಟಾಗಿ ಟ್ರಿಪ್ಪಿಗೆ ಹೋಗ್ಬಿಟ್ಟಿದ್ಯಾ? ಹಾಗೇನಿಲ್ಲ ಮೇಡಮ್, ಅದೊಂದು 20 ವರ್ಷಕ್ಕೆ ಕನಸಾಗಿತ್ತು. ನಾವಿವತ್ತು ಕಾಫಿ ಡೇಗೆ ಹೋಗಿ 1 ಕಪ್ ಕಾಫಿ ಕುಡಿಯೋಕ್ಕೆ 300 ರೂಪಾಯಿ ಖರ್ಚು ಮಾಡ್ತೀವಿ. ಆದರೆ ನನ್ನ ಫ್ರೆಂಡ್ ಸುನಿಲಂಗೆ ಆ 300 ರೂಪಾಯಿ ತುಂಬ ದೊಡ್ಡ ವಿಷಯ ಆಗಿತ್ತು. ಮೇಡಮ್ ಅವತ್ತು ಸ್ಕೂಲಿಂದ ಜೋಗ್ ಫಾಲ್ಸಿಗೆ ಟ್ರಿಪ್ ಮಾಡ್ತಾರೆ. ಯಾಕೋ ಟ್ರಿಪ್ಪಿಗೆ ಬರಲಿಲ್ಲ? ನಮ್ಮಪ್ಪ ಆ 300 ರೂಪಾಯಿ ಇದ್ದರೆ ನಮ್ಮ ಮನೆ 3 ದಿನ ನಡೆಯುತ್ತೆ ಕಣೋ. ಹೇಗಿದ್ರು ನಿನಗೆ 3 ದಿನ ರಜೆ ಇದೆಯಲ್ಲ, ಬಾ ನನ್ನ ಜೊತೆ ಕೆಲಸಕ್ಕೆ ಅಂತ ಹೇಳ್ತಿದ್ದಾರೆ ಕಣೋ. ಅವನು ಇವತ್ತು ಎಲ್ಲ ಕಡೆ ಸುತ್ತಾಡಿದ್ದಾನೆ, ಜೋಗ್ ಫಾಲ್ಸ್ ಒಂದು ಬಿಟ್ಟು. ಮಗ ಯಾಕೆ ಅಂದರೆ, ಮಗ ಜೋಗ್ ಫಾಲ್ಸಿಗೆ ಹೋದ್ರೆ ನಿಮ್ಮ ಜೊತೆ ಮಾತ್ರ ಕಣೋ ಅಂದ. ಓ ವಾವ್. ಅದೇ ಒಂದು ರೀಸನಿಂದ ನಾವು ಇಮಿಡಿಯೇಟಾಗಿ ಆ ಪ್ಲ್ಯಾನ್ ಮಾಡಿದ್ವಿ. ಈಸ್ ಅ ವೆರಿ ಇಂಟ್ರೆಸ್ಟಿಂಗ್ ಗಾಯ್. ಫೋಟೋಸ್ ಇದ್ರೆ ತೋರಿಸ್ತೀಯಾ? ಓಕೆ ಮ್ಯಾಮ್, ಇಲ್ಲಿ ನೋಡಿ ಮೇಡಮ್. ಸುನಿಲ್ ಅಂದ್ರೆ ಇವನೇ. ಯಾವ ಪ್ಲೇಸ್ ಹೋಗಿದ್ದು? ತುಂಬಾ ಚೆನ್ನಾಗಿದೆ. ಜೋಗ್ ಫಾಲ್ಸ್, ಸಾಗರ. ಸಖತ್ ಎಂಜಾಯ್ ಮಾಡಿದಿರಲ್ಲ. ನೈಸ್ ಟ್ರಿಪ್. ಅರಣಿ ತಗೋ, ಇಟ್ಕೋ. ಓಹೋ ಹೋ 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 ಹೋ, ಸುರಸುಂದರಾಂಗ. ಅಬ್ಬಬ್ಬಬ್ಬಬ್ಬ, ಪೋಸ್ಗಳು ನೋಡು. ಅಯ್ಯೋ, ಬಾಯ್ ಬಾಯ್. ಮೇಡಮ್ ಏನಾಯ್ತು? ಯಾಕೆ ಅಳ್ತಾ ಇದ್ದೀರಾ? ಏನಿಲ್ಲ, ಅಂಥದ್ದು ಏನೂ ಇಲ್ಲ. ಈಸ್ ಎವ್ರಿಥಿಂಗ್ ಫೈನ್ ಮೇಡಮ್? ಯಾಕೆ ನೀವಿಬ್ರು ಇನ್ನು ಮನೆಗೆ ಹೋಗಿಲ್ವಾ? ಹೋಗಕ್ಕೆ ಹೇಗಾದ್ರೂ ಮನ್ಸು ಬರ್ತೆ ಮೇಡಮ್. ನೀವಿವತ್ತು ಯಾರ ಜೊತೆನೂ ಕರೆಕ್ಟಾಗಿ ಮಾತಾಡಿಲ್ಲ, ಇವನ್ ಕರೆಕ್ಟಾಗಿ ರೆಸ್ಪಾಂಡು ಮಾಡಿಲ್ಲ. ನಿಮ್ಮನ್ನ ಈ ಥರ ನಾವು ಯಾವತ್ತೂ ನೋಡೇ ಇಲ್ಲ. ಹೇಳಿ ಮೇಡಮ್, ಏನಾಯ್ತು? ಮ್ಯಾಮ್ ಹೇಳಿ, ಏನಾಯ್ತು? ಸರಿ ಹೇಳ್ತೀನಿ, ಕೂತ್ಕೊಳ್ಳಿ. ನಾನು ಮದುವೆ ಆಗಿ 3 ವರ್ಷ ಆಯಿತು.
ಮಗ ಎಲ್ಲ ಡೀಟೇಲ್ಸ್ ಕಲೆಕ್ಟ್ ಮಾಡಿದೆ. ನಾಳೆ ಮಧ್ಯಾಹ್ನ 1 ಗಂಟೆಗೆ ಸಹಕಾರ ನಗರ ಹತ್ರ ಬಂದ್ಬಿಡು. ಓಕೆ, ಥ್ಯಾಂಕ್ ಯು ಮಗ. ಓಕೆ. ಮೇಡಮ್, ಇನ್ನು ಯಾಕೆ ಬೇಜಾರಲ್ಲೇ ನಿಂತಿದ್ದೀರಾ? ತಂದಿರೋ ಊಟನೂ ಮಾಡಿಲ್ಲ, ನನ್ನ ಜೊತೆನೂ ಬರ್ತಿಲ್ಲ. ನಾನು ಫೋರ್ಸ್ ಮಾಡಬೇಡ, ನೀನು ಹೋಗಿ ಊಟ ಮಾಡು. ನೀವು ಊಟ ಮಾಡಿಲ್ಲ ಅಂತಂದ್ರೆ ನಾನು ಊಟ ಮಾಡಲ್ಲ. ಬನ್ನಿ, ಫಾರ್ ಎ ಚೇಂಜ್ ನಮ್ಮ ಆಫೀಸ್ ಕ್ಯಾಂಟೀನ್ ಬಿಟ್ಟು ಒಂದೊಳ್ಳೆ ಹೋಟೆಲ್ಗೆ ಕರ್ಕೊಂಡು ಹೋಗ್ತೀನಿ. ಟ್ರೀಟ್ ನಂದೇ ಆಯ್ತಾ? ಮೇಡಮ್ ಮೇಡಮ್ ಮೇಡಮ್, ಹಾ ಆದಿ ಅಲ್ವಾ ಅದು? ಹಾ ಹರಿಣಿ, ಏನೋ ಇಂಪಾರ್ಟೆಂಟ್ ಕೆಲಸ ಅಂದ. ಇಲ್ಲೇನಂತ ಇಂಪಾರ್ಟೆಂಟ್ ಕೆಲಸ? ಮತ್ತಿನ್ನೇನು ಮೇಡಮ್, ಕೆಲ್ಸಕ್ಕೆ ರಜಾ ಹಾಕಿ ಯಾವುದೋ ಹುಡುಗಿ ಜೊತೆ ಡೇಟಿಂಗ್ ಬಂದಿರಬೇಕು. ಯಾವಾಗ್ಲೂ ನಿಂಗೆ ಅನುಮಾನನೇ. ಬಾ ಹೋಗಿ ನೋಡೋಣ ಏನ್ ಮಾಡ್ತಿದ್ದಾನೆ ಅಂತ. ಹೆಲೋ ಫ್ರೆಂಡ್ಸ್, ಇಫ್ ಯು ಡೋಂಟ್ ಮೈಂಡ್ ಈ ಟೇಬಲಲ್ಲಿ ಕುತ್ಕೋಬೋದಾ? ಹರಿಣಿ, ಮೇಡಮ್ ಏನಾಯ್ತು? ಬಾ ಆಚೆ ಬಾ, ಹೇಳ್ತೀನಿ. ಮೇಡಮ್ ಮೇಡಮ್ ಏನಾಯ್ತು? ಓ ಶಿಟ್, ಹರಿಣಿ ಇವ್ನ್ ಏನ್ ಮಾಡ್ತಿದ್ದಾನ ಒಳಗಡೆ? ಹರಿಣಿ, ಆದಿತ್ಯನ್ ಕಾಲ್ ಮಾಡಿ ಹೊರಗಡೆ ಬರೋದಕ್ಕೆ ಹೇಳು. ಹರಿಣಿ, ಡೂ ಇಟ್ ಫಾಸ್ಟ್. ಯಾಕೆ ಮೇಡಮ್ ಏನಾಯ್ತು? ಅವ್ನ ನಂಬರ್ ನನ್ನ ಹತ್ರ ಇಲ್ಲ. ಬಿ ಕೂಲ್. ಹರಿಣಿ, ಒಳಗಡೆ ಇರೋದು ನನ್ನ ಹಸ್ಬೆಂಡ್. ಅವ್ನು ನನ್ನ ಹಸ್ಬೆಂಡ್ ಜೊತೆ ಮಾತಾಡ್ತಿದ್ದಾನೆ. ಹರಿಣಿ, ಆದಿತ್ಯನ್ ಕಾಲ್ ಮಾಡು. ಹರಿಣಿ, ತಗೋ ನಂಬರು 9844. ಮೇಡಮ್ ಕಾಲ್ ಕಟ್ ಮಾಡ್ತಿದ್ದಾನೆ. ಮೇಡಮ್ ಯಾಕೆ ಟೆನ್ಷನ್ ತಗೊಂತೀರಾ? ಕೂಲ್ ಆಗಿರಿ, ಏನಾಗಲ್ಲ. ಏನ್ ಮಾಡೋದೀಗ? ವಾಟ್ ಎ ಪ್ಲೆಸೆಂಟ್ ಸರ್ಪ್ರೈಸ್. ನೀವೇನು ಇಲ್ಲಿ ಆಫೀಸಿಂದ ಓಡಿಸ್ಬಿಟ್ರಾ? ಆದಿ, ಒಳಗಡೆ ಏನ್ ಮಾಡ್ತಿದ್ದೆ? ಅದು ಶಟ್ ಅಪ್ ಆದಿ. ಹೂ ಆರ್ ಯು ಟು ಎಂಟರ್ ಇನ್ ಮೈ ಲೈಫ್? ನನ್ನ ಲೈಫ್ ನನಗೆ ಹುಡುಗಾಟ ಆಗೋಯ್ತಾ? ಆಕ್ಚುಲಿ ನಾನು ಹರಿಣಿ ನಿಮ್ ಬಗ್ಗೆ ಹೇಳ್ತಾ ಇದ್ಲು, ಆದ್ರೆ ನಾನು ನಿಂಗೆ ಯಾವಾಗ್ಲೂ ಸಪೋರ್ಟ್ ಮಾಡ್ತಾ ಇದ್ದೆ. ಆದ್ರೆ ಈಗ ನಡಿ ಹರಿಣಿ, ಹೋಗೋಣ. ಮ್ಯಾಮ್, ಸೌಮ್ಯ, ಯಶವಂತ್ ಬರೋದ್ ಲೇಟ್ ಆಗತ್ತೆ. ನೀನ್ ಊಟ ಮಾಡಿ ಮಲ್ಗಮ್ಮ. ಸೌಮ್ಯ, ರಿಯಲಿ ಸಾರಿ ಸೌಮ್ಯ. ಪ್ರೀತಿನ ಕಳ್ಕೊಂಡು ನಾನು ಎಷ್ಟು ನೋವು ಪಡ್ತಿದ್ನೋ ನೀನು ಅಷ್ಟೇ ನೋವು ಪಡ್ತಿದ್ಯಾ ಅಂತ ನಂಗೆ ಗೊತ್ತಿರಲಿಲ್ಲ. ಐ ಆಮ್ ರಿಯಲಿ ಸಾರಿ ಸೌಮ್ಯ. ನೆನ್ನೆ ಆಕ್ಚುಲಿ ನಿಮ್ಮೆಲ್ರಿಗೂ ಒಂದು ಪ್ರಶ್ನೆ ಕೇಳಬೇಕಿದೆ. ಏನಿಲ್ಲ, ನನ್ನ ಫ್ರೆಂಡ್ ಒಬ್ರು ಇದ್ದಾರೆ. ಅವ್ರ ಹೆಸರು ಬೇಡ ಬಿಡಿ. ಅವ್ರಿಗೆ ಮದುವೆ ಆಗಿ 3 ವರ್ಷ ಆಗಿದೆ. ಗಂಡನೇ ಸರ್ವಸ್ವ ಅಂತ ಬದುಕ್ತಿದ್ದಾರೆ. ಆದರೆ ಅವ್ರ ಗಂಡ ಅವಳ ಪ್ರೀತಿನೂ ಅರ್ಥ ಮಾಡ್ಕೊಳ್ದೆ ಅವ್ನು ಕಳ್ಕೊಂಡಿರೋ ಪ್ರೀತಿನ ಹುಡುಕ್ತಾ ಇವ್ರ ಪ್ರೀತಿಗೆ ಮೋಸ ಮಾಡ್ತಿದ್ದಾನೆ. ಅಲ್ಲಿ ಅವರೂ ನೆಮ್ಮದಿಲಿಲ್ಲ, ಇವ್ರಿಗೂ ನೆಮ್ಮದಿ ಕೊಟ್ಟಿಲ್ಲ. ಮದುವೆ ಅಂದ್ರೆ ಪ್ರೀತಿನ ಕೊಟ್ಟು ತಗೊಳ್ಳೋದು ತಾನೆ. ನಿಮಗೆಲ್ಲ ಬುದ್ಧಿವಾದ ಹೇಳೋಷ್ಟು ದೊಡ್ಡ ನಾನಲ್ಲ. ನನ್ನ ಫ್ರೆಂಡ್ ಖುಷಿಯಾಗಿರ್ಬೇಕನ್ನೋ ಆಸೆ ನನಗಿದೆ. ನಿಮ್ಮ ಫ್ರೆಂಡ್ ಲೈಫ್ ಖುಷಿಯಾಗಿರ್ಬೇಕನ್ನೋ ಆಸೆ ನಿಮಗಿಲ್ವಾ? ಹೇಯ್ ಬಿಡು, ಒಂದು ಕೆಲಸ ಮಾಡು. ನಾನು ಆಫೀಸ್ಗೆ ಹೋಗ್ಬಿಟ್ಟು ಪರ್ಮಿಷನ್ ತಗೊಂಡು ಬರ್ತೀನಿ. ಎಲ್ಲಾರ ಆಚೆ ಹೋಗೋಣ. ಓಕೆ ಓಕೆ. ಅಯ್ಯೋ ಮೇಡಮ್, ಏನ್ ಮಾಡ್ತಿದ್ದೀರಾ? ಆದಿ, ಇಷ್ಟು ವರ್ಷ ಯಾರು ಸಾಲ್ವ್ ಮಾಡಕ್ಕಾಗದೇ ಇರೋದನ್ನ ನೀನು ಅದೇನ್ ಜಾದೂ ಮಾಡ್ಬಿಟ್ಯೋ ಏನೋ. ಫಸ್ಟ್ ಟೈಮ್ ನನ್ನ ಹಸ್ಬೆಂಡ್ ನನ್ನ ಸ್ವೀಕರಿಸಿದ್ರು. ಅಯ್ಯೋ, ಒಪ್ಕೊಂಬಿಟ್ರಾ?
ನೀವು ನನ್ನ ಕೈ ಹಿಡ್ದಿರೋದ್ ನೋಡಿ ನನ್ನ ಪ್ರಪೋಸ್ ಮಾಡ್ತೀರಾ ಅಂತ ಅನ್ಕೊಂಡೆ, ನೀವು ಕೈ ಕೊಟ್ಬಿಟ್ರ ನನಗೆ. ತರ್ಲೆ ಹೇಗೋ ಇದೆಲ್ಲ ಸಾಧ್ಯ? ನೋಡಿ, ನಾವ್ ಈ ತರ ಎಷ್ಟು ಮಾಡಿಲ್ಲ ಹೇಳಿ. ನಾನ್ ಮಾಡಿರೋ ಮೂವಿ 2 ಕನಸ್ ಕತೆನ ನನ್ ಸ್ಟೈಲಲ್ಲಿ ಬಿಟ್ಟೆ ನೋಡಿ. ಹಾ ಮಗು ನನ್ ಮೂವಿ ನೋಡಿಲ್ಲ ಅಂತ ಅನ್ಸುತ್ತೆ. ಹೇ ಆದಿ, ಸಾಕು. ಎನಿವೇ ಥ್ಯಾಂಕ್ ಯು ಸೋ ಮಚ್ ಆದಿ. ಮತ್ತೆ ನೆನ್ನೆ ಮಾತ್ರ ಮಂಗಳಾರತಿ ಮಾಡಿದ್ರಿ. ಹರಿಣಿ, ನಿಂಗೊಂದು ವಿಷಯ ಹೇಳ್ಬೇಕು. ಏನ್ ಮೇಡಮ್, ನಿನ್ನೆ ತಾನೇ ಮನ್ಸ್ತಾಪ, ಇವತ್ತಾಗ್ಲೇ ಫುಲ್ ಸ್ಟಾಪಾ? ಒಂದೇ ರಾತ್ರಿಲಿ ಈ ಸಿಲಿ ಫೆಲೋ ದೊಡ್ಡ ಸೂಪರ್ ಮ್ಯಾನ್ ಆಗ್ಬಿಟ್ನಾ? ನೀನ್ ಆದಿನ ತುಂಬಾ ತಪ್ಪಾಗಿ ತಿಳ್ಕೊಂಡಿದ್ಯಾ ಕಣೆ. ಅವನಿಂದ ನನ್ ಗಂಡ ನನ್ನನ್ನ ಅರ್ಥ ಮಾಡ್ಕೊಂಡ, ನಮ್ ಸಂಸಾರ ಸರಿ ಹೋಯ್ತು. ಸರಿ ಅವರೇ ಕಾಲ್ ಮಾಡ್ತಿದ್ದಾರೆ. ನಾವ್ ಮಧ್ಯಾಹ್ನ ಊಟಕ್ಕೆ ಸಿಗೋಣ. ಹಲೋ, ಆಫೀಸಲ್ಲಿ ಇದೀನ್ರಿ. ಹರಿಣಿ, ಪ್ರಾಜೆಕ್ಟ್ ಡೆವಲಪ್ಮೆಂಟ್ ಅಲ್ಲಿ ಎರರ್ ಬರ್ತಿದೆ. ಏನ್ ಮಾಡಿದ್ರು ಕಂಪ್ಲೀಟ್ ಮಾಡಕ್ಕೆ ಆಗ್ತಿಲ್ಲ. ರಿಲ್ಯಾಕ್ಸ್ ಬೇಬಿ, ರಿಲ್ಯಾಕ್ಸ್. ಒಂದ್ ಕೆಲ್ಸ ಮಾಡು, ಆದಿ ಹತ್ರ ಕೇಳು. ಪಕ್ಕ ನಿನ್ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ. ಹಿ ವಿಲ್ ಹೆಲ್ಪ್ ಯು. ಆದಿನಾ? ಓಕೆ ಮೇಡಮ್, ಬಾಯ್, ಸಿ ಯು. ಆದಿ ಅವರೇ, ನನಗಿಷ್ಟು ಮರ್ಯಾದಿನ? ಓ ಹರಿಣಿ ಅವ್ರೆ, ನಮ್ಮಿಂದ ಏನಾಗ್ಬೇಕಿತ್ತು? ಆದಿ, ಕ್ಯಾನ್ ಯು ಪ್ಲೀಸ್ ಹೆಲ್ಪ್ ಮೀ? ತಾವು ನನ್ನ ಹತ್ರ ಡೌಟಾ? ಅಲ್ಲ, ನಾವೆಲ್ಲ ಲಾಸ್ಟ್ ಬೆಂಚ್ ಸ್ಟೂಡೆಂಟ್ಸು. 35% ಬಂದ್ರು ಪಾರ್ಟಿ ಮಾಡೋರು, ನೀವು 98% ಬಂದ್ರು ಕಣ್ಣೀರ್ ಹಾಕೋರು. ನಿಮಗ್ ನನ್ ಹೆಲ್ಪ್ ಅಂದ್ರೆ? ಆದಿ ಪ್ಲೀಸ್, ಸುಮ್ನೆ ರೇಗಿಸ್ಬೇಡ ಕಣೋ. ಪ್ರಾಜೆಕ್ಟ್ ಡಿಪ್ಲಾಯ್ಮೆಂಟ್ ಇವತ್ತೇ ಮುಗಿಸ್ಬೇಕು. ಪ್ರಾಡಕ್ಟ್ ಲೈವ್ ಬೇರೆ ಇದೆ. ಪ್ಲೀಸ್ ಬಾರೋ. ಓಕೆ. ನೀನ್ ಯಾಕೆ ಈ ಫ್ರೇಮ್ ವರ್ಕ್ ಅಲ್ಲಿ ಮಾಡಿದ್ಯಾ? ಇಂಟಿಗ್ರೇಷನ್ ಫ್ರೇಮ್ ವರ್ಕ್ ಅಲ್ಲಿ ಮಾಡ್ಬೇಕಿತ್ತು. ನನ್ಗೆ ಯಾಕೋ ಅದು ಇಷ್ಟ ಆಗಿಲ್ಲ. ನಿನಗಿಷ್ಟ ಆಗಿಲ್ಲ ಅಂದ್ರೆ ಡೋಂಟ್ ಲೈಕ್ ಅಂಡ್ ಡೋಂಟ್ ಶೇರ್. ಕಾಮಿಡಿ ಮಾಡ್ಬೇಡ್ವೋ? ಇದನ್ನ ಕಾಮಿಡಿ ಅಂದ್ರೆ ಇನ್ ಮಿಸ್ಟರ್ ಬಿನ್ ಮೂವೀಸ್ ಎಲ್ಲ ನೋಡ್ರಿ ಏನ್ ಹೇಳ್ತೀಯ? ಹಾ, ಈ ಫೋಟೋ ನಾನು ಅವತ್ತೇ ನೋಡಿದ್ದೆ. ಚಿಕ್ಕ ವಯಸ್ಸಲ್ಲಿ ನಿಮ್ಮ ಅಪ್ಪ ಅಮ್ಮ ಹೇಗಿದ್ರು ಈಗಲೂ ಹಾಗೆ ಇದ್ದಾರೆ. ತಿಳ್ಕೊಂಡ. ಇವಾಗ ಔಟ್ಪುಟ್ ಬಂತ? ಸಮಾಧಾನನಾ? ಥ್ಯಾಂಕ್ಸ್ ಆದಿ. ಇಟ್ಸ್ ಓಕೆ. ಏ, ನೀನ್ ಚಿಕ್ಕ ವಯಸ್ಸಲ್ಲಿ ತುಂಬಾ ದಪ್ಪ ಇದ್ದೆ ಕಣೋ. ನೀನನ್ ಕಂಡಿಡಿಯಕ್ಕೆ ಆಗ್ಲಿಲ್ಲ. ಸಾಕು. ನೀನು ಅಷ್ಟೇ ಅಲ್ಲಿ ಕಂಬಿ ಕಟ್ಕೊಂಡಿದ್ದೆ. ಈಗ ಈ ಅನ್ನೋ ಕೋಲ್ಗೇಟ್ ಮಾಡಲ್ ತರ ಆಗ್ಬಿಟ್ಟಿದ್ಯಾ. ಓಕೆ, ಹಾಗಿದ್ರೆ ಹೊಸ್ದಾಗ್ ಪರಿಚಯ ಮಾಡ್ಕೊಳ್ಳೋಣವಾ? ನಮ್ ಪರಿಚಯ ವಿಚಿತ್ರವಾಗಿದೆ. ಸರಿ, ಹಾಗಾದ್ರೆ ಐ ಆಮ್ ಆದಿ. ಬೈ ದ ವೇ, ಐ ಆಮ್ ಓಡ್ಕ. ಏ ಸುಮ್ನೆ ಇರ್ತೀಯಾ? ಸೌಮ್ಯ ಮ್ಯಾಮ್ ಇದನ್ನು ಹೇಳಿದಾರ. ಫಸ್ಟ್ ಡೇನೆ ನನಗೆ ಶೇಪ್ ಔಟ್ ಆಗಿತ್ತು. ಅದು ಸರಿ, ಸ್ಕೂಲ್ ಮುಗಿದ್ಮೇಲೆ ಏನೇನ್ ಮಾಡ್ದೆ? 10th ಮುಗಿಬೇಕಾದ್ರೆ ಏನಾಯ್ತು ಅಂತ ನಿನಗೆ ಗೊತ್ತು. ಅಲ್ಲಿಂದ ಮನೆ ಚೇಂಜ್ ಮಾಡಿದ್ವಿ. ಆಮೇಲೆ PU ಇಂಜಿನಿಯರಿಂಗು, ಫಸ್ಟ್ ಕಂಪ್ನಿ, 2 years ಆನ್ ಸೈಟ್, ಈಗ ಈ ಕಂಪ್ನಿಲಿ. ಇದೆಲ್ಲಕ್ಕಿಂತ ನನ್ನ ಮನ್ಸಲ್ಲಿ ಉಳ್ದಿರೋದಂದ್ರೆ ನಮ್ ಸ್ಕೂಲ್ ಡೇಸ್ ಅಷ್ಟೇ. ಸ್ಕೂಲ್ ಮುಗ್ದಿದ ತಕ್ಷಣ ಸೀದಾ ಮನೆಗೆ ಓಡ್ ಬರ್ತಿದ್ದೆ. ಯೂನಿಫಾರ್ಮು ಬಿದ್ದೆ, ಟಿವಿ ಎದುರು ಕೂರ್ತಿದ್ದೆ. ಆಗ ದೂರದರ್ಶನ್ ಚಾನಲ್ ಅಲ್ಲಿ ಚಂದ್ರಕಾಂತ, ಅಲಿಫ್ ಲೈಲಾ, ರಾಮಾಯಣ ಮಹಾಭಾರತ ಇವೆಲ್ಲ ನನ್ನ ಫೇವ್ರೆಟ್ ಶೋ. ಅಪ್ಪ ಅಂತೂ ಅಂಡಿಗೆ ಒದ್ಬಿಟ್ಟೆ ಎಬ್ಸ್ಬೇಕಾಗಿತ್ತು. ಇನ್ನೊಂದ್ ಮರ್ತೀನಿ ನೀನು, ಮಾಲ್ಗುಡಿ ಡೇಸ್. ಮತ್ತೆ ಫ್ರೆಂಡ್ಸ್ ಎಲ್ಲ ಯಾರೂ ಟಚ್ ಅಲ್ಲೇ ಇಲ್ಲ. ಸುನೀಲ ಮಾತ್ರ ಅವತ್ತಿಂದ ಇವತ್ತಿನ ತನಕ
ಎದೆ ಮೇಲೆ ಅಚ್ಚೆ ಹಾಕಿರೋ ಥರ ಅಂದ್ಕೊಂಡ್ಬಿಟ್ಟಿದ್ದಾನೆ. ಎನಿವೆ ಥ್ಯಾಂಕ್ಸ್ ಫಾರ್ ದ ಹೆಲ್ಪ್ ಆದಿ. ಆಕ್ಚುಲಿ ನೀನ್ ಏನಾದ್ರೂ ಹೆಲ್ಪ್ ಮಾಡಿಲ್ಲ ಅಂದಿದ್ರೆ ನಮ್ ಪ್ರಾಜೆಕ್ಟ್ ಮ್ಯಾನೇಜರ್ ಹತ್ರ ಸರಿಯಾಗಿ ಉಗ್ಗಿಸ್ಕೊಂಡ್ಬಿಡ್ತಿದ್ದೆ. ಇಟ್ಸ್ ಓಕೆ. ಆದಿ, ನಾನ್ ನಿನ್ನ ಹತ್ರ ಏನೋ ಒಂದ್ ವಿಷಯ ಕೇಳ್ತೀನಿ, ನೀನ್ ತಪ್ಪು ತಿಳ್ಕೊಳಲ್ಲ ತಾನೆ? ಕೇಳಿ, ಅದ್ರಲ್ಲೇನಿದೆ? ಅದು ಸ್ಕೂಲ್ನಲ್ಲಿದ್ದಾಗ ಮೋನಿಕಾ ಕಾಲ್ ಮಾಡಿ ಯಾಕೆ ಹಾಗೆಲ್ಲ ಮಾಡಿದ್ದೆ? ಅದು ನೀನು ಇನ್ನೂ ಮರ್ತಿಲ್ವಾ? ನನ್ನ ಫ್ರೆಂಡ್ ಅಶೋಕ್ ಅವಳನ್ನ ಅಷ್ಟು ಇಷ್ಟಪಡ್ತಿದ್ದ. ಅವನು ಅವಳ ಮನೆಗೆ ಫೋನ್ ಮಾಡಿದ್ದ. ಅವ್ರಪ್ಪ ರಿಸೀವ್ ಮಾಡ್ಬೇಕಾ? ಆ ಗುಲ್ಟು ನನ್ನ ಮಗ ಹೆದರ್ಕೊಂಡು ನನ್ನ ಹೆಸರಲ್ಲಿ ಫೋನ್ ಕುಕ್ಕಿದ್ದಾನೆ. ಅವ್ರಪ್ಪನ ನನ್ನ ಮೇಲೆ ಬೇರಿ ಎಗ್ದಾಡ್ಬಿಟ್ಟಿದ್ದಾನೆ. ಅವತ್ತೇ ನನಗೆ ಗೊತ್ತಾಗಿತ್ತು ಈ ಲವರ್ಸ್ ಅಂದ್ರೆ ಇಷ್ಟೊಂದು ಹೆದರ್ಕೊಳ್ತಾರೆ ಅಂತ. ಆದಿ ಸಾರಿ, ಇದೆಲ್ಲ ನನ್ಗೇನು ಗೊತ್ತಿಲ್ಲದೆ ಸೌಮ್ಯ ಮೇಡಮ್ ಹತ್ರ ನೀನೇ ಫೋನ್ ಮಾಡಿದ್ದು ಅಂತ ಹೇಳಿ ನೀನೊಬ್ಬ ದೊಡ್ಡ ಲೋಫರ್ ಅಂತ ಹೇಳ್ಬಿಟ್ಟಿದೀನಿ. ಅಮ್ಮ ತಾಯಿ, ಈ ಹೆಣ್ಮಕ್ಳು ಬುದ್ಧಿ ಮೊಣಕಾಲ್ ಗಂಟ ಅಂತ ಹೇಳಿ ಇದಕ್ಕೇನೆ. ನಿನ್ನನ್ನೆಲ್ಲಾದ್ರೂ ವೀಕೆಂಡ್ ವಿತ್ ರಮೇಶ್ ಪ್ರೋಗ್ರಾಮಿಗೆ ಕರ್ಕೊಂಡೋಗಿ ನನ್ನ ಬಗ್ಗೆ ಹೇಳು ಅಂದ್ರೆ ನನ್ನ ಇಮೇಜೇ ಹಾಳು ಮಾಡಾಕ್ತೀಯ. ಓ, ಏನ್ ನೀನ್ ದೊಡ್ಡ ಕಿಸದ್ ದಬ್ಬಾಕಿದ್ಯಾ ಅಂತ ರಮೇಶ್ ಅವ್ರು ನಿನ್ ಮೇಲೆ ಎಪಿಸೋಡ್ ಮಾಡ್ಬಿಡ್ತಾರೆ. ಓ, ಪಾಪ ಅಂತ ಹೆಲ್ಪ್ ಮಾಡಿದ್ರೆ ಒಳ್ಳೆ ಒಂದ್ ಬಿರುದೇ ಕೊಟ್ಟೆ. ಏ ಹೌದು, ಅವತ್ ಪೇಪರ್ ಓದ್ತಿದ್ದಾಗ ಹಾಗೆ ಪರಾರಿ ಆಗ್ಬಿಟ್ಟಲ್ಲ, ಯಾಕೆ? ನಿನಗ್ ರಂಗಸ್ವಾಮಿ ನೆನ್ಪಿದಾನ? ಅದೇ ಯಾವಾಗ ನೋಡಿದ್ರು ಸೆಕೆಂಡ್ ರ್ಯಾಂಕು ಥರ್ಡ್ ರ್ಯಾಂಕು ತಗೊಂತಿದ್ನಲ್ಲ ಅವನಾ? ಎಕ್ಸಾಕ್ಟ್ಲಿ ಅವನೇ. 10th ಆದ್ಮೇಲೆ ಅವ್ರಪ್ಪ ತೀರ್ಕೊಂಡ್ಬಿಟ್ರು. ಅವ್ರಪ್ಪನ ಬಿಸ್ನೆಸ್ ಎಲ್ಲ ಲಾಸ್ ಆಗಿ ತುಂಬಾ ಸಾಲ ಮಾಡ್ಕೊಂಡ. ಕಡೆಗೆ ಚೈನ್ ಸ್ನ್ಯಾಚಿಂಗ್ ಇರ್ಬಿಟ್ಟ. ಈಗ ನಾವೆಲ್ಲ ಸೇರಿ ಅವನಿಗೊಂದು ಹೋಟ್ಲ್ ಹಾಕೊಡೋಣ ಅಂತ ಇದೀವಿ. ಆದಿತ್ಯ, ಹಾಂ, ಇವನಾ? ಅಲ್ಲ, ಇವನು ಆದಿ ಪ್ರೊಫೈಲೇ ಸಿಗ್ತಿಲ್ಲ ಅಲ್ಲ. ಒಂದು ಕೆಲಸ ಮಾಡೋಣ, ನಮ್ಮ ಸ್ಕೂಲ್ ಸ್ಲ್ಯಾಮ್ ಬುಕ್ ನೋಡೋಣ. ರಘು, ಸಂಧ್ಯಾ, ಪ್ರವೀಣ, ಸುನೀಲ, ದೀಪಾ, ಕವಿತಾ, ಆದಿತ್ಯ ಉಸ್ಮಾನೇನಾ? ಓ, 1983 ಬಾರ್ನು, ಪೈಸಸ್ಸಾ? ಟಿಫನ್ ಆಯ್ತಾ? ಎಕ್ಸ್ಕ್ಯೂಸ್ ಮೀ. ನಿನ್ನೆ ತಾನೇ ಅಷ್ಟು ಚೆನ್ನಾಗಿ ಮಾತಾಡಿದ್ಲು, ಇವತ್ತೇನಾಯ್ತು? ಈ ಹುಡುಗಿರ್ನ ಅರ್ಥ ಮಾಡ್ಕೊಳೋದೆ ತುಂಬ ಕಷ್ಟ ಗುರು. ಸಾರಿ ಆದಿ, ಪಕ್ಕದಲ್ಲಿ ಸೀಟ್ ಖಾಲಿ ಇತ್ತು ಅಂತ ಬಂದು ಕೂತೆ, ಆದರೆ ಮಧ್ಯದಲ್ಲಿ ಬಂದು ಕೂಡ್ತಾರೆ ಅಂತ ಗೊತ್ತಿರಲಿಲ್ಲ. ಇಟ್ಸ್ ಓಕೆ, ಪರವಾಗಿಲ್ಲ. ಜೊತೆಗೆ ಕೂರೋಣ, ಸರಿನಾ?
ಹೆಲೋ 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 ಒಂದ್ ನಿಮಿಷ. ಹಾ, ನೀವಿಬ್ರೆ ಯಾವಾಗ್ಲೂ ಆಡ್ಬೇಕಾ? ನಿಮ್ ಪಾನ್ ಯಾವುದು? ಬ್ಲ್ಯಾಕ್. ಬ್ಲ್ಯಾಕ್ ಆಗಿ ಗೆಲ್ಲೋದು. ತಗೊಳ್ಳಿ, ಆಡಿ ಮೇಡಮ್. ಓ ಸೂಪರ್, ಆಡಿ. ಅಲ್ಲಿ ನೋಡಿ, ಆಫ್ ರಿಂಗು. ಸ್ವಲ್ಪ ಆಚೆ ಆಚೆ. ಆ ಕಡೆ ಈಗ ಆಡಿ. ಓ, ಇವ್ರ ಆಟನ್ ಹೆಂಗ್ ಆಡ್ತಿದಾರ ನೋಡಿ. ನೀವ್ ಆ ಕಡೆ ಹೋಗಿ. ಏನೋ ಬಿತ್ತು ನೋಡಿ. ಆಡಿ. ಇಲ್ಲಿದ್ದಿದ್ ಪಾನ್ಸ್ ಮಿಸ್ ಆಗಿದೆಯಲ್ಲ. ಅದು ಸೋಲ್ಬೇಕಾದ್ರೆ ಎಲ್ರು ಇದೇ ತರ ಹೇಳೋದು. ನೀವ್ ಆಡಿ ಮೇಡಮ್. ಕೈ ತೋರ್ಸು. ನಿಜವಾಗ್ಲೂ ಏನೂ ಇಲ್ಲ. ಕೈ ತೋರ್ಸು. ನೀವ್ ಆಡ್ರಿ ಮೇಡಮ್, ತೋರ್ಸಕ್ ಹೇಳಿ ಮೇಡಮ್. ಇಬ್ರು ಸೇರ್ಕೊಂಡು ಮ್ಯಾಚ್ ಫಿಕ್ಸಿಂಗ್ ಮಾಡ್ತಿದ್ದೀರಾ? ನೀವೇ ಆಡಿ. ಹರಣಿ, ಒಳ್ಳೆ ಚಿಕ್ಕ ಹುಡುಗಿ ತರ ಆಡ್ತಾಳೆ ಮೇಡಮ್. ನೀವೇ ಗೆದ್ದಿದ್ದು. ಹಲೋ ಹಾಯ್ ಸುನಿಲ್, ಇಟ್ಸ್ ಮೀ. ಕಮ್ ಆನ್, ಗೆಸ್ ಮೀ. ರೀ, ಗೆಸ್ ಮಾಡಕ್ಕೆಲ್ಲ ಟೈಮ್ ಇಲ್ಲ, ಸುಮ್ಮನೆ ತಲೆ ತಿನ್ಬೇಡ್ರಿ. ನಾನು ಇಂದುಮತಿ ಫ್ರಮ್ ಇಸ್ರೋ. ಮೇಡಮ್, ನಾನು ಇವತ್ತು ಆಕ್ಚುಲಿ ಬೇರೆ ಕಡೆ ಡೆಲಿವರಿಗೆ ಬಂದಿದ್ದೀನಿ. ಹೇ ಸ್ಟ್ಯೂಪಿಡ್, ನಾನು ಕಣೋ ಇಂದುಮತಿ. 10th ಅಲ್ಲಿ ನಿನ್ನ ಹತ್ರ ಕಾಪಿ ಹರಿದು ಪಾಸ್ ಆಗಿ ಈಗ ಇಸ್ರೋ ಅಲ್ಲಿ ಸೈಂಟಿಸ್ಟ್ ಆಗಿದ್ದೀನಿ. ಏನು, ನನ್ನ ಹತ್ರ ಕಾಪಿ ಹೊಡೆದು ಪಾಸ್ ಆಗಿ ಇಸ್ರೋದಲ್ಲಿ ಸೈಂಟಿಸ್ಟ್ ಆಗಿದ್ದೀರಾ? ಓ ಮೈ ಗಾಡ್ ಜಿಲಾ, ಇದನ್ನ ಕೇಳಿಸ್ಕೊಳ್ಳೋಕೆ ನಮ್ಮ ಅಪ್ಪ ಅಮ್ಮ ಇಲ್ಲಿಲ್ವೇ? ಹೆಂಗೆ ಮೇಡಮ್ ಇವೆಲ್ಲ? ಸುನಿಲ್, ನಾನು ಎಷ್ಟು ಕಷ್ಟಪಟ್ಟೆ ಗೊತ್ತೇನು? 10th ಅಲ್ಲಿ ನಾನು ಒಬ್ಳೇ ರೂಮಲ್ಲಿ ಕುತ್ಕೊಂಡು ರಾಕೆಟ್ ಕಂಡು ಹಿಡ್ದೆ. ಆ 300 kg ರಾಕೆಟ್ ನ ನಾನು ಜಪಾನ್ಗೂ ತಗೊಂಡು ಹೋಗಿದ್ದೆ. ಅದನ್ನ ಅವರು ನಾಸಾ ಅವ್ರಿಗೂ ಕೊಟ್ರು, ನಾಸಾ ಅವರು ಇಸ್ರೋ ಅವ್ರಿಗೂ ಕೊಟ್ರು. ನನ್ನ ಅಚೀವ್ಮೆಂಟ್ ನೋಡಿ ಸೆಲೆಬ್ರಿಟಿಗಳೆಲ್ಲ ನನ್ನ ಫ್ಯಾನ್ಸ್ ಆಗೋದ್ರು. ನಾನ್ ದಿನ 30 ಕಿಲೋಮೀಟರ್ಸ್ ಅಪ್ ಅಂಡ್ ಡೌನ್ ಮಾಡ್ತಾ ಇದ್ದೆ. ಬಸ್ ಚಾರ್ಜ್ಗೂ ನನ್ನ ಹತ್ರ ಕಾಸೇ ಇರ್ಲಿಲ್ಲ, ಆದ್ರೂ ಎಮರ್ಜೆನ್ಸಿ ಫ್ಲೈಟ್ ಅಲ್ಲಿ ಹೋದೆ. ಮೊನ್ನೆ ಅಮೆರಿಕಾದವ್ರಿಗೆ ಒಂದು ಏರೋಪ್ಲೇನ್ ಮಾಡ್ಕೊಟ್ಟೆ. ಅದನ್ನ ನೋಡಿ ಅಮೆರಿಕಾದವ್ರಿಗೆ ತಲೆ ಚಕ್ಕರೆ ಹೊಡಿತು ಗೊತ್ತಾ? ಮೇಡಮ್, ಒಂದು ಕ್ಷಣಕ್ಕೆ ಡ್ರೋನ್ ರಪ್ ಅಂತ ಕಣ್ಮುಂದೆ ಪಾಸ್ ಆದಂಗ ಆಯ್ತು ಮೇಡಮ್. ಅಯ್ಯೋ, ಅದು ಬೇರೆ ಸುನಿಲ್. ಅದಾದ್ಮೇಲಿಂದ ನಾನ್ ಬರೆಯೋ ಪ್ರತಿಯೊಂದು ಎಕ್ಸಾಮ್ ಅಲ್ಲೂ ಓಂ ಬದ್ಲು ನಿಮ್ ಹೆಸರೇ ಬರೀತಾ ಇದ್ದೆ. ನೀವ್ ಯಾವಾಗ ಸಿಗ್ತೀರಾ ಹೇಳಿ? ನೀವ್ ಯಾವಾಗ ಬೀದಿ ಬೀದಿಲಿ ಬಟ್ಟೆ ಹರ್ಕೊಂಡು ನನಗೋಸ್ಕರ ಅಲಿತಿದ್ದೀರಾ ಅಂತ ಗೊತ್ತಾಯ್ತು. ಆವಾಗ್ಲಿಂದ ನಾನ್ ನಿಮ್ಮನ್ನ ಹುಡ್ಕೋಕೆ ಎಷ್ಟು ಕಷ್ಟಪಟ್ಟಿದ್ದೀನಿ ಗೊತ್ತಾ? ಅಯ್ಯೋ ಮೇಡಮ್, ಇವತ್ ಸಂಜೆ 5 ಗಂಟೆಗೆ ಮತ್ತಿಕೆರೆಯಲ್ಲಿ ಸಿಗ್ತೀರಾ? ಹಾ, ಅಷ್ಟ್ ಲೇಟಾಗ? ಅಯ್ಯೋ, ನನ್ ಕೈಲಿ ತಡೆಯಕ್ಕಾಗಲ್ಲ. ಸ್ವಲ್ಪ ಬೇಗ ಬನ್ನಿಪ್ಪ ಪ್ಲೀಸ್. ಪುಷ್ಕದಲ್ಲಿ ಲೆಗ್ ಪೀಸ್ ಸಿಕ್ಕಂಗಾಯ್ತು. ಓಕೆ. ಕುಷ್ಕದಲ್ಲಿ ಲೆಗ್ ಪೀಸಾ? ಸಿಗು ಸಿಗು. ಈ ವಿಷಯನ ನನ್ನ ಬೆಸ್ಟ್ ಫ್ರೆಂಡ್ ಆದಿಕ್ ತಿಳಿಸ್ಲೇಬೇಕು. ಏನೋ ನನ್ ನೆನ್ಸ್ಕೊಂಡ್ ಕಾಲ್ ಮಾಡ್ಬಿಟ್ಟಿದ್ಯಾ? ಮಗ, ನಿನಗೊಂದು ಬ್ರೇಕಿಂಗ್ ನ್ಯೂಸ್ ಕಣೋ. ಏನೋ ಅಂತದ್ದು? ಕೊನೆಗೂ ನಿನ್ಗೆ ಅದಕ್ಕೆ ಸಿಕ್ಬಿಟ್ಲು ಕಣ. ನೆಟ್ಟಿಗೆ ಹೇಳ್ ಸಾಯೋ. ಲೋ, ಇಂದುಮತಿ ಫೋನ್ ಮಾಡಿದ್ಲು ಕಣೋ. ಯಾವ ಇಂದುಮತಿನೋ? ಲೋ, ಅದೇ 10th ಕ್ಲಾಸ್ ಅಲ್ಲಿ ನನ್ನ ಹತ್ರ ಕಾಪಿ ಹೊಡೆದಿದ್ದಲ್ಲ, ಅವಳು ಇವತ್ತು ಇಸ್ರೋದಲ್ಲಿ ಸೈಂಟಿಸ್ಟ್ ಅಂತೆ ಕಣೋ. ಲೋ ನನ್ ಮಗನೇ, ನಿನಗ್ ನೆಟ್ಟಿಗ್ ಸೈಂಟಿಸ್ಟ್ ಅಂತಾನೆ ಬರೆಯಕ್ ಬರಲ್ಲ, ಅದೇನೋ SIT ಅಂತ ಬರೀತ್ಯಾ? ಅಂತದ್ರಲ್ಲಿ ನಿಂದು ಕಾಪಿ ಮಾಡಿ ಅವಳು ಇಸ್ರೋದಲ್ಲಿ ಸೈಂಟಿಸ್ಟ್ ಆದ್ಲು ಅಂತ ಪುಂಕ್ತ್ಯಾ? ಅಯ್ಯೋ ನಿಜ ಕಣೋ. ಆಯ್ತು, ಚಿಕ್ಕನ್ ಮೇಲೆ ಆಣೆ. ಸರಿನಪ್ಪ, ಹಾಗಾದ್ರೆ ಅವಳನ್ನ ನನ್ ಜೊತೆ ಮಾತಾಡ್ಸು, ಆಮೇಲೆ ನೋಡೋಣ. ಯಾಕೆ ಬಂದ್ಬಿಡು, ಅವಳನ್ನ ಪಟಾಯಿಸ್ಕೊಂಡ್ ಬಿಡಕ. ಮೊದ್ಲು ನಾನ್ ಸೆಟ್ ಮಾಡ್ಕೋತೀನಿ, ಆಮೇಲೆ ನಿಮ್ ಅತ್ತಿಗೆನ ನಿನಗ್ ಪರಿಚಯ ಮಾಡಿಸ್ಕೊಡ್ತೀನಿ. ಅಯ್ಯೋ ನನ್ ಮಗನೇ, ಈಗೇನೀಗ ನೀವಿಬ್ರು ಮತ್ತಿಕೆಯಲ್ಲಿ ಮೀಟ್ ಆಗ್ತಿರೋ ತಾನೆ? ನಾನು ಅಲ್ಲಿಗೆ ಬರ್ತೀನಿ. ಅಲ್ಲ, ನಾವಿಬ್ರು ಮತ್ತಿಕೆರೆಯಲ್ಲಿ ಮೀಟ್ ಆಗ್ತಿರೋದು ನಿನಗೆ ಹೆಂಗ್ ಗೊತ್ತಾಯ್ತು? ಮಗ, ಸೂಸೈಡ್ ಮಾಡ್ಕೋಬೇಡ್ವೋ, ಅವಳು ಬೇರೆ ಯಾರು ಅಲ್ಲ, ನಮ್ ಕ್ಲಾಸ್ಮೇಟ್ ಹರಿಣಿ. ಒಂದು ಕ್ಷಣಕ್ಕೆ ಡ್ರೋನ್ ರಪ್ ಅಂತ ಕಣ್ಮುಂದೆ ಪಾಸ್ ಆದಂಗ ಆಯ್ತು ಮೇಡಮ್. ನಾವಿಬ್ರು ಒಂದೇ ಕಂಪ್ನಿಲಿ ವರ್ಕ್ ಮಾಡ್ತಿದೀವೋ. ನಾನು ಅವತ್ ರಿಸೆಪ್ಷನ್ ದಿನಾನೇ ಹೇಳೋಣ ಅಂತ ಇದ್ದೆ, ನೀನಾ ತಲೆ ಹರಟೆ ಮಾಡ್ತಾ ಇದ್ದೆ. ಅದಕ್ಕೆ ನಾವಿಬ್ರು ಮಾತಾಡಿ ಈ ಪ್ರ್ಯಾಂಕ್ ಕಾಲ್ ಮಾಡಿದ್ವಿ. ನೀನಾ
ಬಿಸ್ಕೆಟ್ ಜೊತೆ ಜಾಮೂನ್ನ ಸರಿಯಾಗಿ ಹಾಕ್ಸ್ಕೊಂಡೆ. ಅಯ್ಯೋ ನನ್ನ ಮಕ್ಕಳ ಮಾಡ್ತೀನಿ ತಡೀರಿ. ಅಲ್ಲ ನೀವಿಬ್ರು ಅಷ್ಟು ಕ್ಲೋಸ್ ಆಗ್ಬಿಟ್ರಾ? ಲೋ ನೀನ್ ಒಂದ್ ವಿಷಯ ನೆನ್ಪಲ್ಲಿಟ್ಕೋ, ಅವಳು ನಿನಗೆ ಕ್ಲಾಸ್ಮೇಟ್ ಮಾತ್ರ, ಆದ್ರೆ ನಾನು ಕ್ಲಾಸ್ಮೇಟ್ ಪ್ಲಸ್ ಕ್ಲಾಸ್ಮೇಟ್. ಲೋ ನಿನ್ನ ಬೆಸ್ಟ್ ಫ್ರೆಂಡ್ ಅನ್ಕೊಂಡಿದ್ದಲ್ಲೋ, ನೀನೇ ವರ್ಸ್ಟ್ ಫ್ರೆಂಡ್ ಆಗೋದೆ. ಓ ಹರಿಣಿ. ಹಲೋ, ಇಸ್ರೋ ಇಂದ ಇಂದುಮತಿ ಅವರ? ಹೌದು ಸರ್, ಏನಾಗ್ಬೇಕಾಗಿತ್ತು ಸರ್? ಏನಿಲ್ಲ, ನೀವ್ ನಿಮ್ ಡ್ರೋನ್ ನ ಎಲ್ಲೆಲ್ಲಿ ಹಾರಿಸಿದೀರಾ ಅಂತ ಸ್ವಲ್ಪ ಹೇಳಿ ಪುಣ್ಯ ಕಟ್ಕೋತೀರಾ? ಓ ಅದಾ, ಇವಾಗ ತಾನೇ ಮತ್ತೆ ಕೆರೆಗೆ ಹಾರಿಸ್ದೆ. ನೆಕ್ಸ್ಟ್ ನಿಮ್ಮನೆ ತನಕ ಬರ್ಬೋದೇನೋ. ಲೇ ನೀನ್ 300 kg ರಾಕೆಟ್ ಅಂದಾಗ್ಲೇನೆ ಡೌಟ್ ಬಂದಿತ್ತು ಕಣೆ. ಅಲ್ಲ ನೀವಿಬ್ರು ಸೇರ್ಕೊಂಡೆ ನನ್ ಕಾಗೆ ಹಾರಿಸ್ತಿದ್ದೀರಾ? ಲೇ ನೀನಂತೂ ನನ್ ಎದೆಗೆ ಕೈ ಹಾಕಿ ಎಮೋಷನ್ ಜೊತೆನೆ ಆಟ ಆಡ್ಬಿಟ್ಟಿಯಲ್ಲೇ. ಮತ್ತೆ ರಿಸೆಪ್ಷನ್ ಅಲ್ಲಿ ನನ್ನ ಎಷ್ಟು ಗೋಳಿಕೊಂಡೆ, ಬಿಟ್ಬಿಡ್ತೀವ ನಾವು? ಕೂಲ್ ಮಗ ಕೂಲ್, ಟಿಟ್ ಫಾರ್ ಟ್ಯಾಟ್ ಅಷ್ಟೇ. ಅದ್ ಸರಿ, ಎಷ್ಟ್ ಜನ ಗರ್ಲ್ ಫ್ರೆಂಡ್ಸ್ ನಿನ್ಗೆ? ಹಾ ಹೂನಮ್ಮ, ಗರ್ಲ್ ಫ್ರೆಂಡ್ಸ್ ಇಂದ ಬಚಾವ್ ಆಗಕ್ಕೆ ಪೆಪ್ಪರ್ ಸ್ಪ್ರೇ ಇಟ್ಕೊಂಡು ಓಡಾಡ್ತಿದ್ದೀನಿ. ನೀನೊಳ್ಳೆ ಎಫ್ ಬಿಲಿ ಫ್ರೆಂಡ್ಸ್ ಯಾರು ಕಾಣಿಸ್ತಾನೆ ಇಲ್ವಲ್ಲೋ? ನೀನು ಆದಿನು. ಅದು ಬಿ ಎಫ್ ಅಲ್ವಾ? ಇಚ್ಚಿ, ಅದು ಎಫ್ ಬಿ ಕಣೋ ಗೂಬೆ. ಅದೇ ವೆರಿ ಸಿಂಪಲ್. ಎಫ್ ಬಿಲ್ ಹೋಗಿ ಸುನೀಲ್ ಎಟ್ ಸುನ್ಕತ್ ಕಟ್ಟಿ ಅಂತ ಹೊಡೆದ್ರೆ ಅಲ್ಲಿ ಫ್ರೆಂಡ್ಸ್ ಲಿಸ್ಟ್ ಅಲ್ಲಿ ನಿಂಗೆ ಎಲ್ಲಾ ಫ್ರೆಂಡ್ಸು ಸಿಗ್ತಾರೆ. ಓಕೆ ಥ್ಯಾಂಕ್ಸ್, ಬಾಯ್. ಒಂದ್ ನಿಮಿಷ ಇರು. ಅಲ್ಲ ನಮ್ಮ ಆದಿ ಮೊದಲನೇ ದಿನ ಕಂಪ್ನಿ ಕೆಲ್ಸಕ್ಕೆ ಸೇರಿದಾಗ ಬಸ್ಸಲ್ಲಿ ಅವನ್ ಪಕ್ಕದಲ್ಲಿ ಒಂದ್ ಒಳ್ಳೆ ಫಿಗರ್ ಕೂತಿತ್ತಂತೆ. ನೀನಾದ್ರೂ ಸ್ವಲ್ಪ ಸೆಟ್ ಮಾಡ್ಕೊಡ್ಬಾರ್ದಾ? ಸರಿ ಸರಿ ಸರಿ, ನಾ ಎಲ್ಲ ನೋಡ್ಕೋತೀನಿ. ಆಯ್ತಾಯ್ತು, ಬಾಯ್ 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 ಬಾಯ್.